ಇಂದಿನ ಮುರಳಿಯ ಮುಖ್ಯ ಅಂಶಗಳು. 1. ಶಿವತಂದೆಯು ಪತಿತರನ್ನು ಪಾವನ ಮಾಡುವವರು ಮತ್ತು ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುವ ಸದ್ಗತಿಯ ದಾತರಾಗಿದ್ದಾರೆ. 2. ತಂದೆಯ ನೆನಪಿನಲ್ಲಿ ಹೃದಯವು ಸಂಪೂರ್ಣ ಶಾಂತವಾಗಬೇಕು ಮತ್ತು ಒಬ್ಬ ತಂದೆಯ ನೆನಪು ಮಾತ್ರ ನಮ್ಮನ್ನು ಸತಾಯಿಸಬೇಕು. 3. ನಾವು ಮುಳ್ಳಿನಂತಹ ಸಂಸ್ಕಾರಗಳನ್ನು ಬಿಟ್ಟು ಯೋಗದ ಮೂಲಕ ಹೂವು ಆಗಬೇಕು ಮತ್ತು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. 4. ಮುಳ್ಳಿನ ಪ್ರಪಂಚದಿಂದ ಪಾರಾಗಲು ತಂದೆಯು ನಮ್ಮನ್ನು ಸಂಗಮಯುಗವೆಂಬ ಪ್ರತ್ಯೇಕ ಪಾತ್ರೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. 5. ಪಾರಲೌಕಿಕ ತಂದೆಯಿಂದ ನಮಗೆ ಜನ್ಮಜನ್ಮಾಂತರಕ್ಕೂ ಉಳಿಯುವ ಅವಿನಾಶಿ ಆಸ್ತಿ ದೊರೆಯುತ್ತದೆ. 6. ನಾವು ಎಷ್ಟು ಜನರ ಕಲ್ಯಾಣ ಮಾಡುತ್ತೇವೆಯೋ ಮತ್ತು ದಾರಿ ತೋರಿಸುತ್ತೇವೆಯೋ ಅಷ್ಟು ನಮಗೆ ಭಾಗ್ಯ ಮತ್ತು ಆಶೀರ್ವಾದ ಸಿಗುತ್ತದೆ. 7. ಜ್ಞಾನಸಾಗರನಾದ ತಂದೆ ನೀಡುವ ರತ್ನಗಳನ್ನು ಇತರರಿಗೆ ದಾನ ಮಾಡುವವರು ಎಲ್ಲರಿಗೂ ಪ್ರಿಯವಾಗುತ್ತಾರೆ. 8. ಆತ್ಮವು ಯೋಗದಿಂದ ಶುದ್ಧವಾದಷ್ಟು ಆಯಸ್ಕಾಂತದಂತಿರುವ ತಂದೆಯ ಕಡೆಗೆ ಸೆಳೆಯಲ್ಪಡುತ್ತದೆ ಮತ್ತು ಬಂಧನಗಳು ಕಡಿಯುತ್ತವೆ. 9. ಸದಾ ಸ್ವದರ್ಶನ ಚಕ್ರವನ್ನು ತಿರುಗಿಸುವ ಅಭ್ಯಾಸ ಮಾಡಿದರೆ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜಾರಾಣಿಯಾಗಬಹುದು. 10. ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದರೆ ಸ್ವಲ್ಪ ಹೇಳಿದರೂ ಅದು ಇತರರ ಮೇಲೆ ಬಲವಾದ ಪ್ರಭಾವ ಬೀರುತ್ತದೆ. 11. ಶರೀರ ಮತ್ತು 5 ತತ್ವಗಳ ಮೇಲಿನ ಮಮತ್ವವನ್ನು ಬಿಟ್ಟಾಗ ಮಾತ್ರ ಸುಲಭವಾಗಿ ಶರೀರ ಬಿಟ್ಟು ಶಾಂತಿಧಾಮಕ್ಕೆ ಮರಳಲು ಸಾಧ್ಯ. 12. ಸಂಘಟಿತ ರೂಪದಲ್ಲಿ ಎಲ್ಲರೂ ಒಂದೇ ಸಮಯದಲ್ಲಿ ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವುದು ಮಹಾವೀರರ ವಿಶೇಷತೆಯಾಗಿದೆ. 13. ಎಲ್ಲಾ ಚಿಂತನೆಗಳಿಗೆ ವ್ಯರ್ಥ ಸಂಕಲ್ಪಗಳೇ ಕಾರಣ. ಇವುಗಳನ್ನು ನಿಲ್ಲಿಸಿದಾಗ ಮಾತ್ರ ಸಂಘಟನೆಯು ಶಕ್ತಿಶಾಲಿಯಾಗುತ್ತದೆ. 14. ಸಂಘಟನೆಯನ್ನು ಒಟ್ಟಾಗಿ ಜೋಡಿಸುವ ದಾರವೇ ನಂಬಿಕೆ. ಪರಿವರ್ತನೆ ಮತ್ತು ಕಲ್ಯಾಣಕ್ಕಾಗಿ ಪರಸ್ಪರ ನಂಬಿಕೆ ಇಡಬೇಕು. 15. ಇತರರ ತಪ್ಪುಗಳನ್ನು ಹರಡದೆ ಎಲ್ಲವನ್ನೂ ತನ್ನೊಳಗೆ ಸಮಾವೇಶಿಸಿಕೊಂಡು ಆತ್ಮಿಕ ದೃಷ್ಟಿಯಿಂದ ನೋಡಬೇಕು. 16. ಸಂಘಟನೆಯಲ್ಲಿ ಒಬ್ಬರ ಮಾತು ಇಷ್ಟವಾಗದಿದ್ದರೂ ಪರಸ್ಪರ ಸನ್ಮಾನಿಸಬೇಕು. 17. ಶರೀರದ ಬದಲು ಪ್ರತಿಯೊಬ್ಬರನ್ನೂ ಆತ್ಮ ಎಂದು ನೋಡುವ ಸೂಕ್ಷ್ಮ ಅಭ್ಯಾಸ ಮಾಡಬೇಕು. ಇದು ಅತ್ಯಂತ ಶ್ರೇಷ್ಠ ವಿದ್ಯೆಯಾಗಿದೆ. 18. ಸಂಘಟಿತ ರೂಪದ ತೀವ್ರ ಯೋಗಾಭ್ಯಾಸದಿಂದ ಮಾತ್ರ ವಿನಾಶದ ಅಗ್ನಿ ಹಳೆಯ ವಿಕರ್ಮಗಳ ವಿನಾಶ ಪ್ರಜ್ವಲಿಸಲು ಸಾಧ್ಯ. ವರದಾನ: ವ್ಯಕ್ತ ಸ್ಥಿತಿಯಲ್ಲಿ ಇದ್ದರೂ ಅವ್ಯಕ್ತ ಫರಿಸ್ತ ರೂಪದ ಸಾಕ್ಷಾತ್ಕಾರ ಮಾಡುವ ಶ್ವೇತ ವಸ್ತ್ರಧಾರಿಯು ಶ್ವೇತ ಲೈಟ್ಧಾರಿ ಭವ. ಸ್ಲೋಗನ್: ಸರ್ವಗುಣ ಸರ್ವಶಕ್ತಿಯ ಅಧಿಕಾರಿ ಆಗಬೇಕಾದರೆ ಆಜ್ಞಾಕಾರಿಯಾಗಿ